ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ದೊಡ್ಡ ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದೆ. ಕರ್ನಾಟಕದಿಂದ ಸಾವಿರಾರು ಜನ ಇವತ್ತು ಈ ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ತಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು ಇಡೀ ರಾಜ್ಯದಿಂದ ಈ ರ್ಯಾಲಿಗೆ ಭಾಗಿಯಾಗಿದ್ದಾರೆ. ಇದೊಂದು ಐತಿಹಾಸಿಕ ರ್ಯಾಲಿ. ಇದರ ವಿಶೇಷ ಅಂತ ಹೇಳಿದ್ರೆ ಈ ಹೋರಾಟ ಇದೊಂದು ಆರಂಭ. ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಬಂದು ಕೇಂದ್ರ ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಹದೇವಪುರಲ್ಲಿ 1 ಲಕ್ಷ ಓಟನ್ನು ಕದಿಯುವಂಥ ಕೆಲಸ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸರ್ಕಾರ ಮಾಡಿದೆ. ಅದೇ ರೀತಿ ನಮ್ಮ ಗುಲ್ಬರ್ಗಾದ ಅಲನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಗೆದ್ದರೂ ಕೂಡ ಅಲ್ಲಿ ಎನ್ಕ್ವೈರಿ ಆಗಿತ್ತು. ಅಲ್ಲಿ ಮಾಜಿ ಶಾಸಕರೊಬ್ಬ ಪುತ್ರ ಅದರಲ್ಲಿ ವೋಟ್ ಚೋರಿಯಲ್ಲಿ ಭಾಗಿಯಾಗಿದ್ದರು. ಆ ಹಿನ್ನೆಲೆಯಲ್ಲಿ ಅದ್ರ ವಿರುದ್ಧ ಕೂಡ ತನಿಖೆ ಕೂಡ ಆಗ್ತಾ ಇದೆ. ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯ ನಾಯಕತ್ವದಲ್ಲಿ, ಅಮಿತ್ ಶಾ ನಾಯಕತ್ವದಲ್ಲಿ ಇವರ ವೋಟ್ ಚೋರಿ ಮಾಡೋದೇ ಇವರ ಕೆಲಸ ಆಗಿದೆ. ಇದು ವೋಟ್ ಚೋರಿ ಅಲ್ಲ, ವೋಟ್ನ ಲೂಟಿ ಮಾಡೋಂಥ ಕೆಲಸ ಬಿಜೆಪಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ವಿಶೇಷವಾಗಿ ಬಿಹಾರ ಚುನಾವಣೆ ಇರ್ಬೋದು, ಮಹಾರಾಷ್ಟ್ರ ಚುನಾವಣೆ ಇರ್ಬೋದು, ಅದೇ ರೀತಿ ಈ ಚುನಾವಣೆಗಳಲ್ಲಿ ಹರಿಯಾಣ ಎಲೆಕ್ಷನ್ಸ್ ಇರ್ಬೋದು, ಈ 3 ರಾಜ್ಯಗಳಲ್ಲಿ ವೋಟ್ ಚೋರಿ ಮೂಲಕ ಕೇಂದ್ರ ಅಧಿಕಾರಕ್ಕೆ ಬಂದಿದ್ದಾರೆ. ಇದು ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ಸಂಪೂರ್ಣ ವಿಫಲವಾಗಿದೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನು ಹೇಳಿದ್ರು ಕೂಡ ಅವ್ರಿಗೆ ಕೇವಲ ಬಿಜೆಪಿ ಸರ್ಕಾರದ ಮಾರ್ಗದರ್ಶನದಲ್ಲಿ ಅವರ ಬಿಜೆಪಿ ಸರ್ಕಾರ ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿದೆ ಎಲೆಕ್ಷನ್ ಕಮಿಷನ್. ಆ ಹಿನ್ನೆಲೆಯಲ್ಲಿ ಆ ವಿರುದ್ಧ ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ.